ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆಹಣ್ಣಿನಿಂದ ಮಾಡಬಹುದಾದಂಥ ಒಂದು ಸಿಂಪಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ರೆಸಿಪಿನ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ. 1 ಗ್ಲಾಸಷ್ಟು ನಾನು ಅಕ್ಕಿನ ತಗೋತಾ ಇದ್ದೀನಿ. ಇದನ್ನು ಗೋಧಿ ಹಿಟ್ಟಲ್ಲೂ ಸಹ ಮಾಡ್ಬೋದು. ಆ ಅಕ್ಕಿನ 1 ಅವರಷ್ಟು ನೆನೆಸ್ಬೇಕಾಗುತ್ತೆ ವಾಶ್ ಮಾಡಿಬಿಟ್ಟು. ನೆಕ್ಸ್ಟು 1 ಗ್ಲಾಸಷ್ಟು ಅಕ್ಕಿಗೆ ನಾನು 10ರಿಂದ 12 ಪುಟ್ಟ ಬಾಳೆಹಣ್ಣು ತಗೋತಾ ಇದ್ದೀನಿ. ಇದು ನಮ್ಮ ತೋಟದಲ್ಲೇ ಬೆಳೆದಿದ್ದು. ಸೊ 1 ಕಪ್ಪು ತೆಂಗಿನಕಾಯಿ ತುರಿ, ಕೊಬ್ಬರಿ ತುರಿನೂ ಯೂಸ್ ಮಾಡ್ಬೋದು. 1 ಅಚ್ಚು ಬೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು 4ರಿಂದ 5 ಏಲಕ್ಕಿ ತಗೊಂಡಿದ್ದೀನಿ. ಸೊ ಮೇಯ್ನಾಗಿ 4 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಅಕ್ಕಿ, ತೆಂಗಿನಕಾಯಿ ತುರಿ, ಬೆಲ್ಲ, ಬಾಳೆಹಣ್ಣು. ಇಷ್ಟನ್ನು ಸಹ ಆ್ಯಡ್ ಮಾಡಿ ಒಂದು ಜಾರಲ್ಲಿ ರುಬ್ಕೋಬೇಕಾಗುತ್ತೆ. ನೀರೇನು ಆ್ಯಡ್ ಮಾಡ್ಕೋಬಾರ್ದು. ನೀರು ಹಾಕೋಬಿಟ್ರೆ ಅದು ತೆಳ್ಳಗಾಗುತ್ತೆ ಮತ್ತು ಎಣ್ಣೆಲಿ ಬೇಯಿಸ್ಬೇಕಾದ್ರೆ ಅದು ಫುಲ್ ಸ್ಪ್ರೆಡ್ ಆಗಿಬಿಡುತ್ತೆ ಎಣ್ಣೆ ತುಂಬ. ನೀರೇನು ಆ್ಯಡ್ ಮಾಡೋ ಅಗತ್ಯ ಇರಲ್ಲ. ಆ ಬಾಳೆಹಣ್ಣಲ್ಲಿರುವಂಥ ವಾಟರ್ ಕಂಟೆಂಟೇ ಸಾಕಾಗುತ್ತೆ. ಸೊ ಬಾಳೆಹಣ್ಣು, ಕಾಯಿ ತುರಿ, ಬೆಲ್ಲ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈ ಗ್ರೈಂಡ್ ಮಾಡಿರೋ ಅಂತಹ ಬ್ಯಾಟರ್ಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ಇದನ್ನು ಎಣ್ಣೆಲಿ ಬೇಯಿಸ್ಕೋಬೇಕು. ಇಷ್ಟೇ, ಇದು ಸಿಂಪಲ್ ರೆಸಿಪಿ. ಇಷ್ಟು ಮಾಡಿಕೊಂಡ್ರೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಸೊ ಬೇಯಿಸ್ಬೇಕಾದ್ರೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಮೇಲ್ಗಡೆ ಸೀದೋಗಿರುತ್ತೆ, ಒಳಗಡೆ ಬೆಂದೇ ಇರಲ್ಲ. ಸೊ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಇದು ಬೇಗ ಆಗಿಬಿಡುತ್ತೆ ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ನಿಮ್ಗೇನಾದರೂ ಕಜ್ಜಾಯ ಇಷ್ಟ ಮತ್ತು ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ ಈ ರೆಸಿಪಿನ ಟ್ರೈ ಮಾಡ್ಬೋದು. ಬಿಕಾಸ್ ಇದು ಕಜ್ಜಾಯ ತಿಂದಂಗೆ ಇರುತ್ತೆ. ಈವನ್ ಕಜ್ಜಾಯಗಿಂತನೂ ತುಂಬ ಟೇಸ್ಟಿಯಾಗೇ ಇರುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ. ಒಂದ್ಸಲ ಮಾಡಿದ್ರೆ ಪದೇ ಪದೇ ಮಾಡ್ತಾ ಇರ್ತೀರ. ಸೊ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಾದ್ಮೇಲೆ ಇದು ರೆಡಿ ಆಗಿದೆ. ಸೊ ನೋಡ್ಬೋದು ಈ ಥರ ಬಂದಿದೆ. ಒಳಗಡೆನೂ ನೀಟಾಗಿ ಬೆಂದಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.